ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಅಕ್ಷಯಪ್ರಾಯ್ ಮ್ಯಾಟಿನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದ್ರೆ, ನಾನು ನಿಮಗೆಲ್ಲ ಏನು ಹೇಳಿದ್ನಪ್ಪ ಅಂತಂದ್ರೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ನಂತರ ಹಂತವಾಗಿ ಏನೇನು ಮಾಡಬೇಕು, ಏನಿಲ್ಲ, ಯಾವ ರೀತಿಯಾಗಿ ನಾವು ನಮ್ಮ ಚಾನಲನ್ನು ಇಟ್ಕೋಬೇಕು, ಎಲ್ಲ ರೀತಿಯಾಗಿ ನಾನು ಏನು ಮಾಡತ್ತಪ್ಪ ಅಂತಂದ್ರೆ ನಿಮ್ಗೆ ಸೆಟ್ಟಿಂಗ್ಗಳನ್ನು ತಿಳಿಸ್ಕೊಡತ್ತೀನಿ. ಈಗ ಏನಪ್ಪ ಅಂತಂದ್ರೆ, ನಮ್ಮದೊಂದು ಚಾನಲನ್ನು ಒಳಗಡೆ ಏನೇನು ಸೆಟ್ಟಿಂಗ್ ಮಾಡಬೇಕು ನಾವು ಕ್ರಿಯೇಟ್ ಮಾಡಿಂದ ಈ ಸೆಟ್ಟಿಂಗ್ಗಳನ್ನು ನೀವು ಏನಾದರೂ ಎನೇಬಲ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಎನೇಬಲ್ ಮಾಡ್ಕೊಳ್ಳೇಬೇಕು. ಅದಕ್ಕೆ ನೀವು ಏನು ಮಾಡಬೇಕು, ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಪ್ರತಿಯೊಂದು ಸೆಟ್ಟಿಂಗ್ ಕೂಡ ನಿಮ್ಗೆ ಏನಾಗ್ತೈತಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಆಗ್ತೈತಿ. ಅಂದ್ರೆ ನಿಮ್ಮ ಚಾನಲ್ ಏನೇನು ಮಾಡಬೇಕು ಏನಿಲ್ಲ, ಒಂಥರ ಪ್ರೊಫೆಷ್ನಲ್ ನಿಮ್ಗೆ ಯೂಟ್ಯೂಬ್ ಚಾನಲ್ ಆಗ್ತೈತಿ. ಅದ್ರ ಸಂಬಂಧ ನೀವೇನು ಮಾಡಬೇಕು, ಪ್ರತಿಯೊಂದು ಮಾಹಿತಿಯನ್ನು ನೀವು ನೋಡಲೇಬೇಕಾಗ್ತೈತಿ. ಅದ್ರಾಗ ಏನೇನೈತಿ, ಯಾವ ಸೆಟ್ಟಿಂಗ್ ಮಾಡಬೇಕು, ಎಲ್ಲ ಪ್ರತಿಯೊಂದು ಮಾಹಿತಿ ಈ ವಿಡಿಯೋದಾಗ ಬರ್ತೈತಿ. ನೀವೇನು ಮಾಡಿ ಕೊನೆವರೆಗೂ ಈ ವಿಡಿಯೋನ ನೋಡಿದ್ರಪ್ಪ ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ ಆಗಿ ನಿಮಗೆಲ್ಲ ಗೊತ್ತಾಗ್ತೈತಿ. ಯಾವ ರೀತಿ ಯಾವ ಸೆಟ್ಟಿಂಗ್ ಏನು ಮಾಡಬೇಕು, ಪ್ರತಿಯೊಂದು ಮಾಹಿತಿ ನಿಮ್ಮ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ಪ್ರೊಫೆಷ್ನಲ್ ಅಕೌಂಟ್ ಆಗಿ ನಿಮ್ದು ಕಾಣ್ತೈತಿ ಯೂಟ್ಯೂಬ್ ಚಾನಲ್. ಅದ್ರ ಸಂಬಂಧ ನೀವು ಏನು ಮಾಡಬೇಕು, ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದೊಂದು ಆಪ್ಷನ್ ಇರ್ತೈತಿ ನೋಡಿರಿ, ಅದನ್ನಂತರೂ ಮಿಸ್ ಮಾಡಲೇಬೇಡಿ. ಯಾಕಪ್ಪ ಅಂತಂದ್ರೆ ನಾನು ಡೈಲಿ ವಿಡಿಯೋ ಮಾಡ್ತಿರ್ತೀನಿ ನೋಡಿರಿ, ಅವೆಲ್ಲ ನಿಮ್ಗೆ ಟಕ್ ಅಂತೇಳಿ ಮ್ಯಾಗ್ ನೋಟಿಫಿಕೇಷನ್ ಆಗಿ ಬಂದುಬಿಡ್ತಾವೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದ್ರೆ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಯಾರಾದರೂ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ರು ಅಂದ್ರೆ, ಯಾರಾದರೂ ಯೂಟ್ಯೂಬ್ ಚಾನಲನ್ನು ಮಾಡೋರಿದ್ರು ಅಂತಂದ್ರೆ, ನಾನು ಇದಕ್ಕಿಂತ ಮುಂಚೆ ಯೂಟ್ಯೂಬ್ ಚಾನಲನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀನಿ. ಯಾರಾದರೂ ನೋಡಿಲ್ಲಪ್ಪ ಅಂತಂದ್ರೆ ಹೋಗಿ ನೋಡಿ, ನಿಮಗೆಲ್ಲ ಡೀಟೇಲ್ ಗೊತ್ತಾಗ್ತೈತಿ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡಾಕತ್ತೀನಿ. ಮುಂದೆ ಬರ್ಬರ್ತಾ ನೀವು ಯಾವ್ಯಾವ ರೀತಿ ಏನು ಎಡಿಟಿಂಗ್ ಏನೇನು ಸಲಹೆ ಕೊಡಬೇಕು, ಆಲ್ಮೋಸ್ಟ್ 99.99% ನಾನೇನು ಮಾಡ್ತಪ್ಪ ಅಂತಂದ್ರೆ ನಿಮ್ಗೆ ಮಾಹಿತಿಯನ್ನು ಮುಂದೆ ಕೊಡ್ತಾ ಬರ್ತಿರ್ತೀನಿ. ಅವಾಗವಾಗ ಲಾಗ್ ಬರ್ತಾ ಇರ್ತದೆ, ಯಾವ್ಯಾವ ಒಂದೊಂದು ವಾರಕ್ಕೊಂದು 15 ಹಿಂಗೆ ಲಾಗ್ ಬರ್ತಿರ್ತೈತಿ. ನೀವೇನು ಮಾಡಬೇಕು, ತಪ್ಪದೇ ಕೊನೆವರೆಗೂ ನೋಡಿ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಸ್ನೇಹಿತರೆ, ನೋಡೋಣ ಅಂತ ಯಾವ ರೀತಿಯಾಗಿ ಏನು ಸೆಟ್ಟಿಂಗ್ ಯಾವ ರೀತಿ ಮಾಡೋಣ ಅಂತ. ಲೆಟ್ಸ್ ಗೋ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಕೆಲವೊಂದು ಸೆಟ್ಟಿಂಗ್ಗಳನ್ನು ನಾವು ಏನಾದರೂ ಚೇಂಜಸ್ ಮಾಡ್ಕೋಬೇಕು, ಏನಾದರೂ ನಾವು ಅಪ್ಡೇಟನ್ನು ಮಾಡಬೇಕು ಅಂತಂದ್ರೆ ನಾವು ಏನು ಮಾಡಬೇಕು, ಈ ರೀತಿಯಾಗಿ ಓಪನ್ ಮಾಡ್ಕೋಬೇಕಾಗ್ತೈತಿ. ನಿಮಗೆಲ್ಲ ಗೊತ್ತೇ ಇರ್ತೈತಿ. ಯೂಟ್ಯೂಬ್ ಡೆಸ್ಕ್ಟಾಪ್ ಅಂತ ಹೊಡೆದ್ರಪ್ಪ ಅಂತಂದ್ರೆ ನಿಮಗೆ ಈ ರೀತಿಯಾಗಿ ಗೂಗಲ್ದಾಗ ಅಥವಾ ಕ್ರೋಮ್ದಾಗ ಬಂದೇ ಬರ್ತೈತಿ. ನೀವು ಇದೇ ರೀತಿಯಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ದಾಗ, ನಿಮ್ಮ ಅಥವಾ ಲ್ಯಾಪ್ಟಾಪ್ದಾಗ, ನಿಮ್ಮ ಕಂಪ್ಯೂಟರ್ದಾಗ ಈ ರೀತಿಯಾಗಿ ನೀವು ನಿಮ್ಮ ಡ್ಯಾಶ್ಬೋರ್ಡನ್ನು ಓಪನ್ ಮಾಡಬೇಕಾಗ್ತೈತಿ. ಓಪನ್ ಮಾಡಿದ ನಂತರ ನಾವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ನೀವು ನೋಡ್ಬೋದು ಸೆಟ್ಟಿಂಗ್ ಅನ್ನೋ ಒಂದು ಚಿಹ್ನೆ ಐತಿ, ನಿಮ್ಗೆ ಕಾಣಿಸ್ತೈತಿ ಅನ್ಕೋತೀನಿ. ಆ ಚಿಹ್ನೆ ಮ್ಯಾಗ ನಾವು ಕ್ಲಿಕ್ಕನ್ನು ಮಾಡಬೇಕಾಗ್ತೈತಿ. ಕ್ಲಿಕ್ಕನ್ನು ಮಾಡಿದ ನಂತರ ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಜನರಲ್ ಅಂತ ಒಂದು ಆಪ್ಷನ್ ಐತಿ. ಆ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಂತಂದ್ರೆ ಈ ರೀತಿಯಾಗಿ ನಮ್ಮ ಬಲಗಡೆ ಬರ್ತಾ ಇದೆ ನೋಡಿ, ಡಿಫಾಲ್ಟ್ ಯೂನಿಟ್ಸ್ ಅಂತೇಳಿ ಈ ರೀತಿಯಾಗಿ ಬಂದಿರ್ತೈತಿ. ನಾವಿಲ್ಲಿ ಕೆಳಗಡೆ ನೋಡಿದರೆ US ಡಾಲರ್ ಅಂತ ಒಂದೈತಿ. ಇಲ್ಲಿ ಏನಪ್ಪ ಇದು ಅಂತಂದ್ರೆ ಬರುವಂಥ ಹಣ ಯಾವ ರೀತಿಯಾಗಿ ನಾವು ನೋಡ್ಬೋದು ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದ್ರೆ ನೀವು ನೋಡ್ಬೋದು ಸ್ನೇಹಿತರೆ, ಎಲ್ಲ ದೇಶಗಳ ಕರೆನ್ಸಿ ಮುಖಾಂತರ ನಮ್ಗೆ ಇಲ್ಲಿ ಕಾಣ್ತೈತಿ. ನೀವೆಲ್ಲ ನೋಡ್ಬೋದು ಯಾವ ರೀತಿಯಾಗಿ ಬೇರೆ ದೇಶದ ಒಂದು ರೂಪಾಯಿಗಳನ್ನು ನಿಮ್ಗೆ ಇಲ್ಲಿ ನಾವು ನೋಡ್ಬೋದು. ಈಗ ನಮ್ಮ ದೇಶದಲ್ಲಿ ಯಾವುದಪ್ಪ ಅಂತಂದ್ರೆ ರೂಪಾಯಿ ಐತಿ, ಅಮೇರಿಕದ್ದೇನೈತಪ್ಪ ಅಂತಂದ್ರೆ ಡಾಲರ್ ಐತಿ. ನಾವು ಯಾವ್ದು ಬೇಕಾದರೂ ಚಾಯ್ಸ್ ಮಾಡ್ಕೋಬೋದು. ನಮ್ಗೆ ಯಾವುದು ಈಜಿ ಅನಿಸುತ್ತೆ ನಾವು ಅದನ್ನು ಮಾಡ್ಕೋಬೋದು. ಎಲ್ಲರೂ ಕೂಡ 99.99% ಯಾವುದು ನೋಡ್ತಾರಪ್ಪ ಅಂತಂದ್ರೆ ಡಾಲರ್ ಇರೋದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ನೀವು ಕೂಡ ಅದನ್ನು ನೀವೇನು ಮಾಡ್ಬೇಕಾಗ್ತೈತಿ, ಸೆಲೆಕ್ಟನ್ನು ಮಾಡ್ಕೋಬೇಕಾಗ್ತೈತಿ. ಅದಾದ ನಂತರ ಕೆಳಗಡೆ ಚಾನಲ್ ಅನ್ನೋ ಒಂದು ಆಪ್ಷನ್ ಐತಿ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ಏನಾಗ್ತೈತಿಪ್ಪ ಅಂತಂದ್ರೆ ಇಲ್ಲಿ ಈ ಥರ ಬರ್ತದೆ, ಬೇಸಿಕ್ ಇನ್ಫೋ ಅಂತೇಳಿ ಒಂದೇ ಆಪ್ಷನ್ ಐತಿ. ಈ ಆಪ್ಷನ್ನಲ್ಲಿ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಕಂಟ್ರಿ ಆಫ್
ರೆಸಿಡೆನ್ಸಿ ಅಂತ ಇರ್ತೈತಲ್ಲ, ಇಲ್ಲಿ ನಾವು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು. ಅಂದ್ರೆ ನಾವು ಇಂಡಿಯಾದ ಕ್ರಿಯೇಟರ್ಸ್ಗಳು ನಾವು ಆಗಿರ್ತೀವಿ. ಅದ್ರ ಸಂಬಂಧ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಇಂಡಿಯಾನ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು. ಒಂದ್ ವೇಳೆ ಯಾವ್ದಾದ್ರು ಬೇರೆ ಇತ್ತಪ್ಪ ಅಂತಂದ್ರೆ ಚೇಂಜ್ ಮಾಡ್ಕೊಳ್ಳಿ, ಪಟ ಟಕ್ ಟಕ್ ಅಂತ ಹೋಗಿ ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಏನಪ್ಪಾ ಅಂತಂದ್ರ ಇದು ನಿಮ್ಗೆ ತುಂಬಾ ಮುಖ್ಯವಾದಂತ ಒಂದು ಮಾಹಿತಿ ಆಗ್ತದೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಕೀವರ್ಡ್ಸ್ ಅಂತ ಐತಿ, ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮ್ಗೆ ಕಾಣ್ತೈತೆ ಅನ್ಕೋತೀನಿ. ಕೀವರ್ಡ್ಸ್ ಅಂದ್ರೆ ಏನಪ್ಪಾ ಅಂತಂದ್ರ ನಮ್ಮ ಚಾನಲ್ ಬಗ್ಗೆ ನಾವು ಕೀವರ್ಡ್ಸ್ ಗಳನ್ನ ಹಾಕ್ಬೇಕಾಗ್ತೈತಿ. ನಮ್ಮ ಚಾನಲ್ ಹೆಸರು ಯಾವ ರೀತಿಯಾಗಿ ಸರ್ಚ್ ಮಾಡ್ತಾರ ಅನ್ನೋ ಒಂದು ತಲೆ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಇಲ್ಲಿ ಕೀವರ್ಡ್ಸ್ ಗಳನ್ನ ಹಾಕ್ಬೇಕು. ಮತ್ತೆ ನಾವು ಯಾವ ರೀತಿಯಾಗಿ ವಿಡಿಯೋ ಮಾಡ್ತೀವಿ ಅದ್ರ ಬಗ್ಗೆ ಕೂಡ ನಾವು ಹಾಕ್ಬೋದು ಸ್ನೇಹಿತರೆ. ಇದು ಯಾಕೆ ಇಂಪಾರ್ಟೆಂಟ್ ಆಗ್ತೈತಪ್ಪ ಅಂತಂದ್ರ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಅಲ್ಲಿ ಸರ್ಚ್ ಮಾಡಿದ್ರಪ್ಪ ಅಂತಂದ್ರ ನಮ್ಮ ವಿಡಿಯೋ ಏನಾಗ್ತೈತಪ್ಪ ಅಂದ್ರೆ ಸಜೆಸ್ಟ್ ಆಗ್ತೈತಿ. ಯೂಟ್ಯೂಬ್ ದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ನಮ್ಮ ವಿಡಿಯೋಸ್ ಗಳನ್ನ ಸಜೆಸ್ಟ್ ಅವ್ರಿಗೆ ಮಾಡ್ತಾರ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರ ನಾವು ಕೀವರ್ಡ್ಸ್ ಗಳನ್ನ ನಾವು ಹಾಕ್ಲೇಬೇಕಾಗ್ತೈತಿ. ನಂತರ ಇಷ್ಟೆಲ್ಲ ಆದ ನಂತರ ನಿಮ್ಗೆ ನೋಡ್ಬೋದು ಬಾಜು ಒಂದು ಇನ್ನೊಂದು ಆಪ್ಷನ್ ಐತಿ. ಏನೈತಪ್ಪ ಅಂತಂದ್ರ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಐತಿ. ಇದನ್ನ ನಾವು ಕ್ಲಿಕ್ ಮಾಡೋಣ. ಇದನ್ನ ಕ್ಲಿಕ್ ಮಾಡಿದ್ವಿ ಅಂತಂದ್ರ ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಆಟೋಮೆಟಿಕ್ ಕ್ಯಾಪ್ಷನ್ಸ್ ಅಂತ ಐತಿ. ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂತೀವಿ ಅಂತಂದ್ರೆ ಇದು ನಾವು ಇದನ್ನ ಏನಾದ್ರೂ ಎನೇಬಲ್ ಮಾಡ್ಕೊಂಡಿವಿ ಅಂತಂದ್ರೆ ನಮ್ಮ ವಿಡಿಯೋಕ್ಕೆ ಬರುವಂತ ಕ್ಯಾಪ್ಷನ್ಗಳು ಏನೂ ಬರಂಗಿಲ್ಲ. ನಾವು ಇದನ್ನ ಹಂಗೆ ಬಿಡಬೇಕು. ನಂತರ ಇದೇ ನಮ್ಗೇನು ಅವಶ್ಯಕತೆ ಇಲ್ಲ. ನಿಮ್ಗೆ ಅವಶ್ಯಕತೆ ಏನೈತಿ ಅದನ್ನ ಮಾತ್ರ ನಾನು ನಿಮ್ಗೆ ಹೇಳ್ಕೊಡ್ತೀನಂತ. ನೀವು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಮ್ಯಾನೇಜ್ ಯೂಟ್ಯೂಬ್ ಅಕೌಂಟ್ ಅಂತ ಐತಿ. ಅದ್ರ ಮೇಲೆ ಕ್ಲಿಕ್ ಮಾಡೋಣ ಅಂತ. ಇಲ್ಲಿ ಏನು ಸೆಟ್ಟಿಂಗ್ಗಳು ಬರ್ತಾವೆ ನಿಮ್ಗೆಲ್ಲ ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ರೀತಿಯಾಗಿ ನಮ್ಮ ಚಾನಲ್ ಒಂದು ಸೆಟ್ಟಿಂಗ್ಸ್ ಬರ್ತೈತಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಅಕೌಂಟ್ ಅಂತ ಒಂದೇ ಆಪ್ಷನ್ ಅನ್ನ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ವೀವ್ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಐತಿ. ಅದ್ರ ಮ್ಯಾಗ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ ಈಗ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಅದ್ರ ಮ್ಯಾಗ ಕ್ಲಿಕ್ ಮಾಡಿದ ನಂತರ ನೀವಿಲ್ಲಿ ನೋಡ್ಬೋದು ಯೂಸರ್ ID ಇಲ್ಲಿ ಐತಿ. ನಾವು ಇದನ್ನ ಕಾಪಿ ಮಾಡ್ಕೊಂಡು ಇಟ್ಕೊಂಡಿವಿ ಅಂತಂದ್ರೆ ನಾವು ಒಮ್ಮೆ ಕೆಲವೊಂದು ಟೈಮ್ದಾಗ ನಮ್ಗೆ ಏನಾಗ್ತೈತಪ್ಪ ಅಂದ್ರೆ ಹೆಲ್ಪ್ ಆಗ್ತೈತಿ. ಇದೊಂದು ಮತ್ತೆ ಕೆಳಗಡೆ ನೋಡಿ ಚಾನಲ್ ID ಅಂತ ಐತಿ. ಅದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ ನಮ್ಮ ಚಾನಲ್ ID ಇರ್ತೈತಿ. ಕೆಲವೊಂದು ಟೈಮ್ದಾಗ ನಮ್ಮ ಚಾನಲ್ಗೆ ಏನಾದರೂ ಎಫೆಕ್ಟ್ ಆದಾಗ, ಏನಾದರೂ ಸಮಸ್ಯೆ ಆದಾಗ ಕೆಲವೊಂದು ಚಾನಲ್ ಐಡಿಯನ್ನು ಕೇಳ್ತಿರ್ತಾರಲ್ಲ, ಆ ಐಡಿಯನ್ನು ನಾವು ಏನು ಮಾಡ್ಬೋದು ಅಂತಂದ್ರೆ ಇಲ್ಲಿ ನಾವು ಕೊಡ್ಬೋದು ಸ್ನೇಹಿತರೆ. ಮತ್ತೆ ಬ್ಯಾಕ್ ಬರೋಣ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಮತ್ತೆ ಯಾವ ಸೆಟ್ಟಿಂಗ್ಗಳನ್ನು ನಾವು ಏನು ಮಾಡ್ಬೋದು ಅಂತ ಸ್ನೇಹಿತರೆ. ಈಗ ಅಡ್ವಾನ್ಸ್ ಸೆಟ್ಟಿಂಗ್ ಆಯಿತು. ಈಗ ನಂತರ ಏನು ಮಾಡೋಣ ಅಂತಂದ್ರೆ ಫ್ಯೂಚರ್ ಎಲಿಜಿಬಿಲಿಟಿ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಏನೇನು ಆಪ್ಷನ್ ಅದ ಏನಿಲ್ಲ ಎಂಬುದು ನಾನು ನಿಮಗೆ ತೋರಿಸ್ತೀನಿ ಅಂತ. ಈಗ ನಾವು ಮೊದಲನೇದಾಗಿ ನಾವು ಎನೇಬಲ್ಡ್ ಅನ್ನ ಮಾಡ್ಕೊಂಡ್ವಿ ಅಂತಂದ್ರ ನಾವು ಏನು ಮಾಡ್ಬೋದು ಅನ್ನೋದನ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಮ್ಯಾಲೆ ಕ್ಲಿಕ್ ಮಾಡ್ತಾನೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗ್ತೈತಿ. ಅದು ಸ್ವಲ್ಪ ಮೊಬೈಲ್ ಅಡ್ಡನ್ನ ಮಾಡಿದ ಕಾರಣ ಸ್ವಲ್ಪ ಸಮಸ್ಯೆ ಆಗ್ತೈತಿ ನಿಮ್ಗೆ, ಆದರೂ ಕೂಡ ತಿಳಿಸ್ಕೊಡ್ತೀನಿ. ಏನಂದ್ರೆ ಇದು ಸ್ಟ್ಯಾಂಡರ್ಡ್ ಫ್ಯೂಚರ್ಸ್ ಅನ್ನೋದನ್ನ ಆನ್ ಮಾಡ್ಕೊಂಡ್ವಿ ಅಂತಂದ್ರೆ ನಾವು ಏನು ಮಾಡ್ಬೋದು, ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಎರಡನೇದಾಗಿ ನೀವು ನೋಡ್ಬೋದು ಪ್ಲೇಲಿಸ್ಟ್ ಅನ್ನ ನಾವು ಮಾಡ್ಬೋದು. ಮತ್ತು ನಾವು ಏನು ಮಾಡ್ಬೋದು ಅಂತಂದ್ರೆ ಕೊಲಾಬ್ರೇಟ್ ವಿಡಿಯೋಸ್ಗಳನ್ನ ನಾವು ಪ್ಲೇಲಿಸ್ಟ್ ಅನ್ನ ಮಾಡ್ಬೋದು. ಮತ್ತು ಹೊಸ ನಾವು ಏನಾದರೂ ವಿಡಿಯೋಸ್ಗಳನ್ನ ಬಿಡ್ತೀವಲ್ಲ, ಬಿಟ್ಟ ನಂತರ ಅವನು ಕೂಡ ನಾವು ಏನು ಮಾಡ್ಬೋದು ಅಂತಂದ್ರೆ ಪ್ಲೇಲಿಸ್ಟ್ನಲ್ಲಿ ನಾವು ಒಂದು ಕಡೆ ಸೇರಿಸ್ಬೋದು. ಇದಾದ ನಂತರ ಕೆಳಗಡೆದ್ದು ಇನ್ನೊಂದು ಎನೇಬಲ್ ಅನ್ನ ನಾವು ಏನು ಮಾಡಬೇಕು. ಎರಡನೇದು ಏನಪ್ಪಾ ಅಂತಂದ್ರೆ ಇಂಟರ್ಮೀಡಿಯೇಟ್ ಫ್ಯೂಚರ್ಸ್ ಅಂತ ಐತಲ್ಲ, ಇದನ್ನ ನಾವು ಎನೇಬಲ್ ಮಾಡ್ಕೊಂಡಿವಿ ಅಂತಂದ್ರೆ ಏನೇನು ಮಾಡ್ಬೋದು ನೀವಿಲ್ಲಿ ನೋಡ್ಬೋದು. ನಾನು ನಿಮಗೆ ಒಂದೊಂದು ಹೇಳ್ಕೊತ ಬರ್ತೀನಿ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ವಿಡಿಯೋಸ್ ಲಾಂಗರ್ ದ್ಯಾನ್ 15 minutes ಅಂತ ಇದ್ರೊಳಗೆ ಐತಿ. ಏನಪ್ಪಾ ಅಂತಂದ್ರೆ ನಾವು 15 ನಿಮಿಷದ ಮೇಲ್ಪಟ್ಟಾಗಿ ನಾವು ಏನು ಮಾಡ್ಬೋದು ಅಂತಂದ್ರೆ ವಿಡಿಯೋಸ್ಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ದಾಗ ನಾವು ಹಾಕ್ಬೋದು ಸ್ನೇಹಿತರೆ. ಮತ್ತೇನಪ್ಪಾ ಅಂತಂದ್ರೆ ನಾವು ಕಸ್ಟಮ್
ತಂಬ್ಲೈನ್ಸ್ಗಳನ್ನು ನಾವು ರೆಡಿ ಮಾಡಿಕೊಂಡು ನಾವು ಹಾಕ್ಬೋದು ಸ್ನೇಹಿತರೆ. ಮೊದಲಿಗೆ ಏನಪ್ಪಾ ಅಂತಂದ್ರೆ ತಂಬ್ಲೈನ್ ಹಾಕಾಕ ಬರಂಗಿಲ್ಲ, ನಾವು ಡೈರೆಕ್ಟಾಗಿ ಹಂಗೆ ಏನು ವಿಡಿಯೋ ಇರ್ತೈತಿ ಅದನ್ನು ಹಾಕೋದಿರ್ತೈತಿ. ನಂತರ ಇದನ್ನ ಎನೇಬಲ್ ಮಾಡ್ಕೊಂಡಿವಿ ಅಂತಂದ್ರೆ ಅವಾಗ ನಾವು ಏನು ಮಾಡ್ಬೋದು ಅಂತಂದ್ರೆ ನಾವು ಯಾವ್ಯಾವ ರೀತಿ ಬೇಕು ಹೆಂಗೆ ಬೇಕು ನಾವು ಏನು ಮಾಡ್ಬೋದು ತಂಬ್ಲೈನ್ಗಳನ್ನು ನಾವು ಹಾಕೊಳಕ ಬರ್ತೈತಿ ಸ್ನೇಹಿತರೆ. ನಂತರ ಇನ್ನೊಂದು ಏನು ಮಾಡ್ಬೋದು ಅಂತಂದ್ರೆ ನಾವು ಲೈವ್ ಸ್ಟ್ರೀಮಿಂಗನ್ನು ನಾವು ಮಾಡ್ಬೋದು. ಯೂಟ್ಯೂಬ್ ಚಾನಲ್ದಾಗ ನಾವು ಲೈವನ್ನು ಬರ್ಬೋದು ಸ್ನೇಹಿತರೆ. ಇದಾದ ನಂತರ ನಾವು ಏನು ಮಾಡಬೇಕು ಅಂತಂದ್ರೆ ಎನೇಬಲ್ ಆಗಬೇಕು ಅಂತಂದ್ರೆ ನಾವು ಮೊಬೈಲ್ ನಂಬರನ್ನು ನಾವು ಏನು ಮಾಡಬೇಕಾಗ್ತೈತಿ, ವೆರಿಫೈಯನ್ನು ಮಾಡಲೇಬೇಕಾಗ್ತೈತಿ. ವೆರಿಫೈ ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಚಾನಲ್ ಮಾಡಿದ್ದ ವೇಸ್ಟ್ ಆಗ್ತೈತಿ. ಮುಂದೆ ನಾವು ಫ್ಯೂಚರ್ಗಳನ್ನು ನಾವು ಏನು ತೊಗೊಳಕ್ಕಾಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ ಮೊಬೈಲಲ್ಲಿರುವಂಥ ನಿಮ್ಮ ಮೊಬೈಲ್ ನಂಬರನ್ನು ನಾವು ಏನು ಮಾಡ್ಬೋದು ಅಂತಂದ್ರೆ ಇಲ್ಲಿ ವೆರಿಫೈಯನ್ನು ಮಾಡಬೇಕು. ವೆರಿಫೈ ಮಾಡಿಂದ ಈ ರೀತಿಯಾಗಿ ನಮಗೆಲ್ಲ ಸೆಟ್ಟಿಂಗ್ಗಳು ಕೂಡ ನಮ್ಗೆ ಬರ್ತಾವೆ. ನಂತರ ಇಲ್ಲಿ ನೀವು ಮೂರನೇದಾಗಿ ಏನಪ್ಪಾ ಅಂತಂದ್ರೆ ಅಡ್ವಾನ್ಸ್ಡ್ ಫ್ಯೂಚರ್ ಅಂತ ಐತಿ. ಇದನ್ನ ನಾವು ಎನೇಬಲ್ ಮಾಡ್ಕೊಂಡಿವಿ ಅಂತಂದ್ರೆ ಇಲ್ಲಿ ನಾವು ಏನು ಮಾಡ್ಬೋದು ಅಂತಂದ್ರೆ ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ. ನೀವು ಮೂರನೇದಾಗಿ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಅಂತ. ಇದನ್ನ ನಾವು ವೆರಿಫಿಕೇಶನ್ ಮಾಡಬೇಕು ಅಂತಂದ್ರೆ ನಮ್ಮ ಐಡಿಯನ್ನು ನಾವು ಏನು ಮಾಡ್ಬೇಕಾಗ್ತೈತಿ, ಇಲ್ಲಿದ್ರೊಳಗೆ ಹಾಕ್ಬೇಕಾಗ್ತೈತಿ. ಏನಪ್ಪ ಅಂತಂದ್ರೆ ಈಗ ಲೈಸೆನ್ಸ್ದಾಗಲಿ ಅಥವಾ ಪಾಸ್ಪೋರ್ಟ್ದಾಗಲಿ ಅಥವಾ ಆಧಾರ್ ಕಾರ್ಡ್ದಾಗಲಿ ನಾವಿಲ್ಲಿ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ವೆರಿಫೈ ಮಾಡಬೇಕಾಗ್ತೈತಿ. ಇದು ಕೊನೆಯದಾಗಿ ಇರುವಂಥ ಒಂದು ಸೆಟ್ಟಿಂಗ್ ಆಗ್ತೈತಿ. ಇಲ್ಲಿ ನಾವು ಏನೇನು ಮಾಡ್ಬೋದು ಅಂತಂದ್ರೆ ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮ್ ಡೈಲಿ ಅಂತ ಐತಿ. ಅಂದ್ರೆ ನಾವು ಡೈಲಿ ಯಾವಾಗಲಾದರೂ ಏನು ಮಾಡ್ಬೋದು ಅಂತಂದ್ರೆ ಲೈವ್ ಆಗಿ ಬರ್ಬೋದು. ಅಪ್ಲೋಡ್ ಮೋರ್ ವಿಡಿಯೋಸ್ ಡೈಲಿ, ನಾವು ದಿನಾಲು ಕೂಡ ಏನಪ್ಪ ಅಂತಂದ್ರೆ 4-5 ವಿಡಿಯೋಸ್ಗಳನ್ನು ಕೂಡ ನಾವು ಹಾಕ್ಬೋದು, ಶಾರ್ಟ್ಸ್ಗಳನ್ನು ಹಾಕ್ಬೋದು. ನಿಮಗೆಲ್ಲ ಗೊತ್ತಾಗ್ತೈತಿ ನೋಡಿದ್ರಪ್ಪ ಅಂತಂದ್ರೆ. ಇಷ್ಟೆಲ್ಲ ನಾವು ಏನು ಮಾಡ್ಬೋದು ಅಂತಂದ್ರೆ ನಾವು ಈ ಫ್ಯೂಚರಲ್ಲಿ ನಾವು ಎಲಿಜಿಬಲ್ ಮಾಡ್ಕೊಂಡಿವಿ ಅಂತಂದ್ರೆ ನಮಗೆ ಇಷ್ಟೆಲ್ಲ ಮಾಹಿತಿ ಕೂಡ ಸಿಗ್ತೈತಿ. ನಂತರ ಇನ್ನೊಂದು ಏನು ಕೆಳಗೆ ಆಪ್ಷನ್ ಐತಿ ನೋಡ್ರಿ, ಅಪ್ಲೋಡ್ ಡೆಫಾಲ್ಟ್ಸ್ ಅಂತ ಐತಲ್ಲ, ಇದನ್ನ ನಾವು ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಏನಾಗ್ತೈತಿ ಬೇಸಿಕ್ ಇನ್ಫೋ ಅಂತೇಳಿ ಮೊದಲನೇದಾಗಿ ಒಂದು ಆಪ್ಷನ್ ಬರ್ತೈತಿ. ಇಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು ಟೈಟಲ್ ಅಂತ ಐತಿ. ನಾವು ಒಮ್ಮೆ ಏನಾದರೂ ಇಲ್ಲಿ ಟೈಟಲ್ ಹಾಕಿ ಬಿಟ್ಟಿವಪ್ಪ ಅಂತಂದ್ರೆ ಏನಾಗ್ತೈತಪ್ಪ ಅಂತಂದ್ರೆ ನಾವು ಪ್ರತಿ ಸಾರಿ ವಿಡಿಯೋನ ಹಾಕಿದಾಗ ಏನಾಗ್ತೈತಿ ಅಂತಂದ್ರೆ ಅದೇ ಟೈಟಲ್ ಕುಂತು ಬಿಡ್ತೈತಿ. ಈಗ ನೀವು ನೋಡ್ಬೋದು ನಾ ಮ್ಯಾಟ್ರಿನ್ ಕನ್ನಡ ಅಂತೇಳಿ ನಾ ಏನು ಮಾಡಿದ್ದೀನಪ್ಪ ಅಂತಂದ್ರೆ ಇಲ್ಲ ಅಡ್ವಾನ್ಸ್ ಮೊದಲೇ ಸೇವ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರತಿ ಸಾರಿ ನಾ ವಿಡಿಯೋ ಅಪ್ಲೋಡ್ ಮಾಡಿದಾಗ ಮೊದಲಿಗೆ ಏನಾಗುತ್ತಪ್ಪ ಅಂದ್ರೆ ಟೈಟಲ್ ಮ್ಯಾಟ್ರಿನ್ ಕನ್ನಡ ಅಂತೇಳಿ ಟೈಟಲ್ ಬಂದಿರ್ತೈತಿ. ನೆಕ್ಸ್ಟ್ ಅದು ಬಿಟ್ಟು ಮತ್ತೇನು ಬಂದಿರಂಗಿಲ್ಲ. ಆಮೇಲೆ ನಾನು ಏನಾದರೂ ಚೇಂಜ್ ಮಾಡೋದಿತ್ತಂದ್ರೆ ನಾವು ಚೇಂಜ್ ಮಾಡ್ಬೋದು. ಕೆಳಗಡೆ ಬರೋಣಂತ. ಕೆಳಗಡೆ ಬಂದ ನಂತರ ನೀವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ನಾವು ಕೆಳಗಡೆ ಏನು ಬರ್ದಿರ್ತೀವಪ್ಪ ಅಂತಂದ್ರೆ ನಾವು ಈಗ ವಿಡಿಯೋ ಏನು ಮಾಡಿರ್ತೀವಿ ಅದ್ರ ಬಗ್ಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಡಿಸ್ಕ್ರಿಪ್ಷನಲ್ದಾಗಿ ನಾವು ಏನು ಮಾಡಿರ್ತೀವಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ದಾಗ ನಾವು ನಮ್ಮ ವಿಡಿಯೋದ ಮಾಹಿತಿಯನ್ನು ನಾವು ಏನು ಮಾಡ್ತೀವಿ ಅದರೊಳಗಡೆ ಹಾಕ್ತೀವಿ. ಆದರೆ ಪ್ರತಿ ಸಾರಿನೂ ನಾವು ಕೆಲವೊಂದು ಮಾಹಿತಿಗಳನ್ನು ನಾವು ಅದ್ರಾಗ ಹಾಕೋಕ್ಕಾಗಲ್ಲ. ಏನಪ್ಪ ಅಂತಂದ್ರೆ ಯಾವಾದರೂ ಬೇಕಾದ ವಿಡಿಯೋಸ್ಗಳನ್ನು ನೀವು ಏನಾದರೂ ನೋಡಿದ್ರಪ್ಪ ಅಂತಂದ್ರೆ ಕೆಳಗಡೆ ಪ್ರತಿಯೊಂದರಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅವನ್ನೆಲ್ಲ ಲಿಸ್ಟ್ ಹಾಕಿದ್ದೀನಿ. ಏನಪ್ಪ ಅಂದ್ರೆ ನಾ ಯೂಸ್ ಮಾಡುವಂಥ ಮೈಕ್ ಹಾಕಿದ್ದೀನಿ, ನಾ ಯೂಸ್ ಮಾಡುವಂಥ ಸ್ಟ್ಯಾಂಡ್ ಹಾಕಿದ್ದೀನಿ. ಅವೆಲ್ಲ ಡೈಲಿ ಹಾಕೋಕ್ಕಾಗಿಲ್ಲ, ಪ್ರತಿಯೊಂದು ವಿಡಿಯೋಕ್ಕೂ ಕೂಡ ನಾವು ಅದನ್ನು ಹಾಕೋಕ್ಕಾಗಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಈ ಬೇಸಿಕ್ ಇನ್ಫೋ ಅನ್ನೋದಲ್ಲಿ ಸೆಟ್ಟಿಂಗ್ದಾಗ ಡಿಸ್ಕ್ರಿಪ್ಷನಲ್ಲಿ ನಾವು ಏನಾದರೂ ಒಮ್ಮೆ ಹಾಕಿದ್ವಿ ಅಂತಂದ್ರೆ ಏನಾಗ್ತೈತಿ ನಮ್ಮ ಪ್ರತಿಯೊಂದು ವಿಡಿಯೋಗಳಿಗೆ ಕೂಡ ಏನಾಗ್ತೈತಪ್ಪ ಅಂತಂದ್ರೆ ಅದು ಅನ್ವಯ ಆಗ್ತೈತಿ. ಯಾಕಂತಂದ್ರೆ ನಾವಿಲ್ಲಿ ಸೇವ್ ಮಾಡಿ ಇಟ್ಕೊಂಡಿವಪ್ಪ ಅಂತಂದ್ರೆ ಒಮ್ಮೆ ಅದು ಪ್ರತಿಯೊಂದು ವಿಡಿಯೋಗಳಿಗೆ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ವಿಡಿಯೋದ ಒಂದು ಏನಾದರೂ ಮಾಹಿತಿ ಕೂಡ ನಾವು ಏನು ಹಾಕಿರ್ತೀವಿ ಆ ಮಾಹಿತಿ ಏನಾಗ್ತೈತಪ್ಪ ಅಂತಂದ್ರೆ ಅದರೊಳಗೆ ಡಿಸ್ಪ್ಲೇ ಆಗ್ತೈತಿ ಸ್ನೇಹಿತರೆ. ನೀವೇನಾದರೂ ಅಡ್ವಾನ್ಸ್ ಆಗಿ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನಮಸ್ಕಾರ, ಈ ರೀತಿಯಾಗಿ ನಾನು ಏನು ಮಾಡಿದಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ಮೈಕ್ ಅಂತ ಐತಿ ಬೋಯಾ. ಈಗ ನೀವು ನೋಡ್ಬೋದು ಟ್ರೈಪೋಡ್ ಯಾವ್ದು ಯೂಸ್ ಮಾಡತ್ತೀನಿ ಅದು ಏನು ಮಾಡ್ತೀನಪ್ಪ ಅಂತಂದ್ರೆ ಪ್ರತಿಯೊಂದು ನಾವು ಡೈಲಿ ಹಾಕಕ್ಕೆ ಆಗಂಗಿಲ್ಲ ನಾವು ಪ್ರತಿಯೊಂದು ವಿಡಿಯೋಕ್ಕೂ. ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಸೇವ್ ಮಾಡಿ ಇಟ್ಟುಬಿಟ್ಟಿರ್ತೀನಿ. ಇಲ್ಲಿ ಸೇವ್ ಮಾಡಿ ಇಟ್ಟಿನಪ್ಪ ಅಂತಂದ್ರೆ ನೆಕ್ಸ್ಟ್ ವಿಡಿಯೋಕ್ಕೆ ಏನಾಗ್ತೈತಿ ಆಟೋಮೆಟಿಕ್ಕಾಗಿ ತಾನೇ ಬಂದುಬಿಟ್ಟಿರ್ತೈತಿ. ಮತ್ತೊಮ್ಮೆ ನಾನು ಬರೀ ಅಂತ ಅವಶ್ಯಕತೆ ಇರಲ್ಲ. ಇದು ತುಂಬ ಯೂಸ್ ಆಗುತ್ತೆ ನಿಮಗೂ ಕೂಡ. ನಿಮ್ಗೆ ಏನಾದರೂ ಗೊತ್ತಿಲ್ಲಪ್ಪ ಅಂತಂದ್ರೆ ಇದನ್ನು ಕೂಡ ನೀವೇನು ಮಾಡಿ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ.
ನಂತರ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ವಿಸಿಬಿಲಿಟಿ ಅಂದ್ರೆ ಏನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ನಾವು ವಿಡಿಯೋನ ಅಪ್ಲೋಡ್ ಮಾಡಿದ ನಂತರ ಅಂದ್ರೆ ಇನ್ನ ಪಬ್ಲಿಕ್ ಮಾಡೋಕ್ಕಿಂತ ಮುಂಚೆನೆ ನಾವು ಏನು ಮಾಡಬೇಕು ಅಂತಂದ್ರೆ ಇದ್ರೊಳಗೆ ಯಾವ ಸೆಟ್ಟಿಂಗ್ ಅನ್ನ ನಾವು ಇಡಬೇಕು ಅಂತಂದ್ರೆ ಅನ್ಲಿಸ್ಟೆಡ್ ಅನ್ನೋದನ್ನ ನಾವು ಏನು ಮಾಡ್ಕೋಬೇಕು, ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗ್ತೈತಿ. ಯಾಕ ಅನ್ಲಿಸ್ಟೆಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ ನಲ್ಲಿನೇ ಒಂದು ಆ ಪದ್ಧತಿ ಐತಿ. ಆ ಪದ್ಧತಿ ಯಾರಿಗೂ ಕೂಡ ಕೆಲವೊಂದಿಷ್ಟು ಜನರಿಗೆ ಅದೇನಪ್ಪ ಅಂತಂದ್ರೆ ಗೊತ್ತಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಒಂದು 5 ನಿಮಿಷಗಳ ಕಾಲ ನೀವು ಏನು ಮಾಡ್ಬೇಕಾಗ್ತೈತಿ, ಅನ್ಲಿಸ್ಟೆಡ್ ಅನ್ನ ಆಗಿ ಇಡಬೇಕಾಗ್ತೈತಿ. ನಂತರ ನೀವೇನ್ ಮಾಡಿ ಪಬ್ಲಿಕ್ ಅನ್ನ ಮಾಡ್ಬೇಕಾಗ್ತೈತಿ. ಯಾಕ ನಾವು ಅನ್ಲಿಸ್ಟೆಡ್ ಇಡ್ಬೇಕಂತಂದ್ರ ಅವರು ಯೂಟ್ಯೂಬ್ದವರು ಏನ್ ಮಾಡ್ತಾರಪ್ಪ ಅಂತಂದ್ರ ನಮ್ಮ ಚಾನಲ್ಗಳಿಗೆ ಏನಾಗ್ತಾವ ಅಂದ್ರ ಅಡ್ವರ್ಟೈಸ್ಮೆಂಟ್ ಬರ್ತಾವ. ಅಡ್ವರ್ಟೈಸ್ಮೆಂಟ್ ಬಂದಾಗ ಅವು ಯಾವ ರೀತಿ ಬರಬೇಕು ಏನು ಎಂಬುದು ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ವಿಚಾರ ಮಾಡಿ ವಿಡಿಯೋಗಳಿಗೆ ಸಂಬಂಧಿಸಿದ ಹಾಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಅವರು ಆಡ್ಸ್ ಗಳನ್ನ ಕೊಡ್ತಾರ. ಅದ್ರ ಸಂಬಂಧ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಅನ್ಲಿಸ್ಟೆಡ್ ಅನ್ನ ನಾವು ಇಡಬೇಕಾಗ್ತದೆ ಸ್ನೇಹಿತರೆ. ನಾನು ಕೂಡ ಅನ್ಲಿಸ್ಟೆಡ್ ಅನ್ನ ಇಟ್ಟಿದ್ದೀನಿ. ನಂತರ ಈಗೇನಪ್ಪಾ ಅಂತರ ಇಲ್ಲಿ ಟ್ಯಾಕ್ಸ್ ಅಂತ ಐತಿ. ನಾವಿಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ನಾವು ಯಾವ ವಿಡಿಯೋವನ್ನ ಮಾಡಿರ್ತೀವಲ್ಲ ಅದರ ತಕ್ಕ ಹಾಗೆ ನಾವು ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರ ಟ್ಯಾಕ್ಸ್ ಗಳನ್ನ ಹಾಕ್ಬೋದು. ಈಗ ಒಂದ್ ವೇಳೆ ನಾವು ಏನಾದ್ರೂ ಈಗ ನೀವು ನೋಡ್ಬೋದು ಡಾಕ್ಟರ್ ಬ್ರೋ ಅವರು ವಿಡಿಯೋ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಲಾಗ್ ಗಳನ್ನ ಮಾಡ್ತಿರ್ತಾರೆ, ನೀವೆಲ್ಲ ನೋಡಿರ್ಬೋದು. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇದ್ರೊಳಗ ಟ್ಯಾಕ್ಸ್ ಅನ್ನ ಹಾಕಿರ್ತಾರೆ. ಏನ್ ಹಾಕಿರ್ತಾರ, ಅವರು ಯಾವ್ದಾದ್ರು ಒಂದು ದೇಶದ ಬಗ್ಗೆ ಹೋಗಿದ್ರಪ್ಪ ಅಂತಂದ್ರ ಆ ದೇಶದ ಒಂದೊಂದು ಈ ದೇಶ ಈ ತಾಲೂಕು ಹಿಂಗ ಈ ವಿಡಿಯೋ ಇವರು ಅಂತೇಳಿ ಏನ್ ಮಾಡಿರ್ತಾರಪ್ಪ ಅಂತಂದ್ರ ಇಲ್ಲಿ ಟ್ಯಾಗ್ಸ್ ಗಳನ್ನ ಹಾಕಿರ್ತಾರೆ. ಟ್ಯಾಗ್ಸ್ ಹಾಕಿದ್ರೆ ಏನಾಗಿತ್ತಪ್ಪ ಅಂತಂದ್ರ ವಿಡಿಯೋಗಳು ಮತ್ತಷ್ಟು ಸಜೆಸ್ಟ್ ಆಗ್ತಾವೆ. ಈಗ ಏನಪ್ಪಾ ಅಂತಂದ್ರ ನಾವು ನನ್ನ ಒಂದು ಅಂಜನಾದ್ರಿ ಬೆಟ್ಟದ ಒಂದು ವಿಡಿಯೋನ ನೀವು ನೋಡಿರ್ಬೋದು ಸ್ನೇಹಿತರೆ. ಅದರೊಳಗೆ ನಾನು ಏನ್ ಮಾಡಿರ್ತಪ್ಪ ಅಂದ್ರ ಟ್ಯಾಗ್ಸ್ ಗಳನ್ನ ಏನ್ ಹಾಕಿರ್ತಪ್ಪ ಅಂತಂದ್ರ ಮೊದಲನೇದಾಗಿ ಅಂಜನಾದ್ರಿ ಬೆಟ್ಟ ಅಂತ ಹಾಕಿರ್ತೀನಿ. ಅಂಜನಾದ್ರಿ ಬೆಟ್ಟ ಅಂತ ಹಾಕಿರ್ತೀನಿ. ಮತ್ತದು ಎಲ್ಲಿ ಬರ್ತದ, ಗಂಗಾವತಿ ತಾಲೂಕು. ಮತ್ತ ಯಾವ ಜಿಲ್ಲೆ ಅಂತಂದ್ರ ಕೊಪ್ಪಳ. ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು ಅಂತಂದ್ರ ಎಲ್ಲೆಲ್ಲಿ ಏನೇನು ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾವು ಏನ್ ಮಾಡ್ಬೇಕು, ಆ ಟ್ಯಾಗ್ಸ್ ನಲ್ಲಿ ನಾವು ಏನ್ ಮಾಡ್ಬೇಕು, ತುಂಬಬೇಕಾಗ್ತೈತಿ. ನಂತರ ಮತ್ತೆ ನಮ್ಮ ಚಾನಲ್ ಹೆಸರನ್ನು ಕೂಡ ನಾವು ಅವಾಗ ಹಾಕ್ಬೋದು. ನಾನು ಏನ್ ಮಾಡಿದ್ದೀನಪ್ಪ ಅಂತಂದ್ರೆ ನನ್ನ ಚಾನಲ್ ಅನ್ನ 2 ನೇಮ್ಗಳನ್ನ ಹಾಕಿ ನಾನು ಸುಮ್ಮನೆ ಬಿಟ್ಟಿದ್ದೀನಿ. ಯಾಕಂತಂದ್ರೆ ವಿಡಿಯೋಸ್ಗಳನ್ನ ಒಮ್ಮೆ ಟೆಕ್ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ, ಒಮ್ಮೆ ಒಂದೊಂದು ವ್ಲಾಗ್ಸ್ಗಳು ಕೂಡ ಬರ್ತಾ ಇರ್ತಾವೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ ನನ್ನ ಚಾನಲ್ ನೇಮ್ ಅನ್ನ ಹಾಕಿ ಸುಮ್ಮನೆ ಅಷ್ಟೇ ಬಿಟ್ಟಿದ್ದೀನಿ. ಈ ಟೆಕ್ನಿಕಲ್ ವಿಡಿಯೋಸ್ಗಳನ್ನು ಮಾಡುವಾಗ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ ಟೆಕ್ ಬಗ್ಗೆ ಹಾಕಿರ್ತೀನಿ. ಲಾಗ್ ಬಗ್ಗೆ ಮಾಡಿದಾಗ ಲಾಗ್ ಬಗ್ಗೆ ಒಂದು ನಾನು ಟ್ಯಾಗ್ಸ್ ಗಳನ್ನ ಹಾಕಿರ್ತೀನಿ. ಅದರ ಸಂಬಂಧ ಅಷ್ಟೇ ಬಿಟ್ಟಿದ್ದೀನಿ. ನಂತರ ಇಷ್ಟೆಲ್ಲ ಆದ ನಂತರ ನಾವು ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ನೆಕ್ಸ್ಟ್ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅನ್ನೋದನ್ನ ನಾವು ಏನ್ ಮಾಡೋಣ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಏನ್ ಮಾಡೋಣ, ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಕೆಲವೊಂದು ಸೆಟ್ಟಿಂಗ್ಗಳು ನಾವಿಲ್ಲಿ ನೋಡ್ಕೋಬಹುದು. ನಿಮ್ಗೆ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ನಾವಿಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಕ್ರಿಯೇಟಿವ್ ಕಾಮನ್ಸ್ ಅಂತ ಒಂದ್ ಐತಿ, ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತೇಳಿ ಒಂದ್ ಐತಿ. ನಾವು ಏನ್ ಮಾಡ್ಬೇಕು ಅಂತಂದ್ರೆ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. ನಂತರ ನೀವಿಲ್ಲಿ ನೋಡ್ಬೋದು ಕೆಟಗರಿ ಅಂತ ಐತಿ. ಕೆಟಗರಿ ಅಂತಂದ್ರ ನಾವು ಯಾವ್ದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದೀವಿ, ಯಾವ ರೀತಿಯಾಗಿ ವಿಡಿಯೋ ಮಾಡ್ತಾ ಇದೀವಿ ಅನ್ನೋದ್ರ ಮ್ಯಾಗ ನಾವಿಲ್ಲಿ ಕೆಟಗರಿಯನ್ನ ಆಯ್ಕೆ ಮಾಡ್ಕೋಬೇಕಾಗ್ತೈತಿ. ಇಲ್ಲಿ ನಾವು ಇಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ ಯಾವ್ಯಾವ ಕೆಟಗರಿ ಏನೇನದಾವ ಅಂತಂದ್ರ ಇಲ್ಲಿ ನೀವು ನೋಡ್ಬೋದು. ಕಾರ್ಸ್ ಅಂಡ್ ವೆಹಿಕಲ್ಸ್ ಅಂತ ಒಂದೈತಿ, ಕಾಮಿಡಿ ಅಂತ ಐತಿ, ಎಜುಕೇಶನ್ ಅಂತ ಒಂದೈತಿ, ಎಂಟರ್ಟೈನ್ಮೆಂಟ್ ಅಂತೇಳಿ ಒಂದೈತಿ, ಫಿಲ್ಮ್ ಅಂಡ್ ಅನಿಮೇಷನ್ ಅಂತ ಒಂದೈತಿ, ಗೇಮಿಂಗ್. ನೀವು ಯಾವ ರೀತಿಯಾಗಿ ವಿಡಿಯೋ ಮಾಡ್ತೀರಿ ನೀವು ಏನ್ ಮಾಡ್ಬೇಕು, ಇಲ್ಲಿ ಕೆಟಗರಿಯನ್ನ ನೀವು ಆರಿಸ್ಕೋಬೇಕಾಗ್ತೈತಿ. ನಾನು ಕೆಲವೊಂದು ಟೈಮ್ದಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಎಂಟರ್ಟೈನ್ಮೆಂಟ್ ವಿಡಿಯೋಸ್ಗಳನ್ನ ನಾನು ಮಾಡ್ತಾ ಇರ್ತೀನಿ. ಅದಕ್ಕೆ ಅದನ್ನ ಆಯ್ಕೆ ಮಾಡ್ಕೊಂಡು ಇಟ್ಕೊಂಡಿನಿ. ಕೆಲವೊಮ್ಮೆ ಈಗ ನಾನು ಏನು ಮಾಡ್ತಪ್ಪ ಅಂತಂದ್ರೆ ಈಗ ಟೆಕ್ನಿಕಲ್ ವಿಡಿಯೋ ಮಾಡಾಕತ್ತೀನಲ್ಲ ಅದ್ರ ಸಂಬಂಧ ನಾನು ಈಗ ಏನು ಮಾಡತ್ನಪ್ಪ ಅಂತಂದ್ರೆ ಟೆಕ್ನಾಲಜಿ ಅನ್ನೋದನ್ನ ನಾನೀಗ ಸೆಲೆಕ್ಟ್ ಮಾಡ್ಕೊತೀನಿ. ಅದಾದ ಬಳಿಕ ನಾವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಐತಿ ನೋಡ್ರಿ, ಮಾನಿಟೈಸೇಷನ್ ಅನ್ನೋ ಒಂದು ಆಪ್ಷನ್ ಇರ್ತೈತಿ.
ಇದು ಎಲ್ಲರಿಗೂ ಬಂದಿರಲ್ಲ. ಮಾನಿಟೈಸೇಷನ್ ಆನ್ ಆದ್ಮೇಲೆ ಕೂಡ ಈ ಸೆಟ್ಟಿಂಗ್ ಬರ್ತೈತಿ. ಇದೇ ನಮ್ಗೆ ಅಷ್ಟೊಂದು ಈ ಸದ್ದ ಇಂಪಾರ್ಟೆಂಟ್ ಆಗಿರಲ್ಲ. ನಂತರ ನಾವು ಇಲ್ಲಿ ಏನು ಮಾಡೋಣ ಅಂತಂದ್ರೆ ಇಲ್ಲಿ ಪರ್ಮಿಷನ್ಸ್ ಅನ್ನೋದನ್ನು ನಾವು ಏನು ಮಾಡೋಣ ಅಂತಂದ್ರೆ ಸೆಲೆಕ್ಟ್ ಮಾಡ್ಕೋಣ ಅಂತ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನೋಡ್ಬೋದು ಚಾನಲ್ ಓನರ್ ಯಾರದಾರಪ್ಪ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗ್ತೈತಿ. ಕೆಳಗಡೆ ಬರೋಣ ಅಂತ ಮತ್ತೆ ಕಮ್ಯುನಿಟಿ ಇಲ್ಲಿ ಬರೋಣ ಅಂತ. ಇಲ್ಲಿ ಸ್ನೇಹಿತರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಏನಾದರೂ ಒಮ್ಮೆ ವಿಡಿಯೋಸ್ಗಳಿಗೆ ನಿಮ್ಮ ಕೆಟ್ಟದಾಗಿ ಕಾಮೆಂಟ್ ಮಾಡಿದರೆ, ಲೈವ್ದಾಗ ಬಂದಾಗ ಕೆಟ್ಟದಾಗಿ ಏನಾದರೂ ಕಾಮೆಂಟ್ ಮಾಡಿದರೆ ನೀವು ಇಲ್ಲಿ ಏನು ಮಾಡ್ಬೋದು, ಇಲ್ಲಿ ನೀವು ತಂದು ಹಾಕಿದ್ರಪ್ಪ ಅಂತಂದ್ರೆ ಇಲ್ಲಿ ಏನಾಗ್ತೈತಿ ಅದು ಹೈಡ್ ಆಗಿಬಿಡ್ತೈತಿ. ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಮತ್ತೆ ನೀವು ಇಲ್ಲಿ ನೋಡ್ಬೋದು ಬ್ಲಾಕ್ಡ್ ವರ್ಡ್ಸ್ ಅಂತ ಐತಿ. ಯಾರಾದರೂ ಏನಾದರೂ ತಪ್ಪಾಗಿ ಏನೇನೋ ಮಾತಾಡ್ತಿರ್ತಾರೆ ನೋಡ್ರಿ, ನಿಮ್ಗೆ ಅಂತವ್ರು ಇದ್ದೇ ಇರ್ತಾರೆ. ಇಲ್ಲಾದರೂ ಅವ್ರದ್ದು ಏನಾದರೂ ಅದು ಏನು ಮಾತಾಡಿರ್ತಾರಲ್ಲ ಅದನ್ನ ತೊಗೊಂಬಂದು ನಾವು ಇಲ್ಲಿ ಹಾಕಿದ್ವಿ ಅಂತಂದ್ರೆ ಅವಾಗ ಏನಾಗ್ತೈತಪ್ಪ ಅಂತಂದ್ರೆ ಅದು ಹೈಡ್ ಆಗಿ ಯಾರಿಗೂ ಕೂಡ ಅದು ಕಾಣಂಗಿಲ್ಲ ಸ್ನೇಹಿತರೆ. ಇಷ್ಟಾದ ಬಳಿಕ ಇಲ್ಲಿ ನಾವು ಏನು ಮಾಡ್ಬೋದು ಅಂತಂದ್ರೆ ಸೇವ್ ಅನ್ನ ಮಾಡಿಬಿಟ್ವಿ ಅಂದ್ರೆ ಮುಗಿತೀವಿ ಸ್ನೇಹಿತರೆ. ಇಷ್ಟು ನಾವು ಮಾಡಿದ್ವಿ ಅಂತಂದ್ರೆ ನಮ್ದೊಂದು ಪ್ರೊಫೆಷನಲ್ ಯೂಟ್ಯೂಬರ್ ಆಗಿ ನಮ್ಮ ಚಾನಲ್ ಕೂಡ ಆಗ್ತೈತಿ, ನಾವು ಯೂಟ್ಯೂಬರ್ ಆಗ್ತೀವಿ. ನಂತರ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ನಿಮಗೆ ಇಲ್ಲಿ ತೋರಿಸ್ತೀನಿ ಅಂತ ಇನ್ನೊಂದು ಸೆಟ್ಟಿಂಗ್ ನಾವು ಏನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಈ ಸದ್ದ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ನೀವು ಅದೇ ರೀತಿಯಾಗಿ ಮಾಡ್ಕೋತಾ ಬರ್ರಿ ಸ್ನೇಹಿತರೆ. ಅದಾದ ಬಳಿಕ ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಇಲ್ಲೊಂದು ಏನಿರ್ತೈತಪ್ಪ ಅಂತಂದ್ರೆ ಕಸ್ಟಮೈಸೇಷನ್ ಅನ್ನೋ ಒಂದು ಆಪ್ಷನ್ ಇರ್ತೈತಿ. ನೀವು ಇಲ್ಲಿ ನೋಡ್ಬೋದು ಈ ರೀತಿ ನಿಮ್ಗೆ ರೆಡ್ ಕಾಣ್ತೈತಿ ನೋಡ್ರಿ. ಆ ಆಪ್ಷನ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಲೇ ಔಟ್ ಅಂತ ಐತಿ. ಇಲ್ಲಿ ನಾವು ಏನ್ ಮಾಡ್ಬೋದು ಅಂತಂದ್ರೆ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನಿಮ್ಗೆ ಏನಾದರೂ ನಿಮ್ಮ ಚಾನಲ್ ಅನ್ನ ಯಾರಾದರೂ ವಿಸಿಟ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಏನಾಗ್ತೈತಪ್ಪ ಅಂತಂದ್ರೆ ಈ ವಿಡಿಯೋಗಳು ಏನಾಗ್ತವಪ್ಪ ಅಂತಂದ್ರೆ ಅವರಿಗೆ ಮೇನ್ ಆಗಿ ಕಾಣ್ತಾವ. ಒಂದು ಹೆಡ್ಲೈನ್ಸ್ಗಳು ನೀವು ನೋಡ್ತಿರಲ್ಲ ಆ ರೀತಿಯಾಗಿ ನಮ್ಗೆ ಏನಾಗ್ತೈತಪ್ಪ ಅಂತಂದ್ರೆ ಈ ವಿಡಿಯೋಗಳು ಕೂಡ ಕಾಣ್ತಾವ. ನೀವೇನಾದರೂ ನನ್ನ ಚಾನಲನ್ನು ಓಪನ್ ಮಾಡಿದ್ರಪ್ಪ ಅಂತಂದ್ರೆ ಫಸ್ಟಿಗೆ ಏನಾಗ್ತದ ಅಂತಂದ್ರೆ ಈ ವಿಡಿಯೋಸ್ಗಳು ಬರ್ತಾವೆ. ಏನು ಮಾಡ್ತೀನಪ್ಪ ಅಂತಂದ್ರೆ ನಿಮಗೆ ತೋರಿಸ್ತೀನಿ ಅಂತ ನಿಮಗೆ ಸ್ಕ್ರೀನ್ಶಾಟ್ ಮೂಲಕ ವಿಡಿಯೋನ ಹಾಕಿರ್ತೀನಿ. ನೀವು ನೋಡ್ಬೋದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಾಗ್ತೈತಿ ಹೆಂಗೆ ಬರ್ತೈತಿ ಅನ್ನೋದನ್ನು. ಇದೇನಪ್ಪ ಅಂದ್ರೆ ಫಾರ್ ಯು ಅನ್ನೋದನ್ನು ನಾವು ಎನೇಬಲ್ ಮಾಡ್ಕೊಂಡಿ ಅಂತಂದ್ರೆ ರಿಲೇಟೆಡ್ ವಿಡಿಯೋಸ್ಗಳು ನಮ್ಮ ವಿಡಿಯೋಸ್ಗಳು ಏನಾಕಪ್ಪ ಅಂತಂದ್ರೆ ಅಲ್ಲಿ ರೆಕಮೆಂಡೆಡ್ ಆಗ್ತಾವೆ. ನಮ್ಮ ಚಾನಲನ್ನು ವಿಸಿಟ್ ಮಾಡಿರ್ತಾರಲ್ಲ ಅಲ್ಲಿ ವಿಡಿಯೋಸ್ಗಳು ಯಾವ ರೀತಿಯಾಗಿ ನೋಡ್ತಿರ್ತಾರಲ್ಲ, ಯಾವ ರೀತಿ ಕ್ಯಾಟಗರಿನ ನೋಡ್ತಿರ್ತಾರಲ್ಲ ಅವ್ರಿಗೆ ಏನಾಗ್ತಾವಪ್ಪ ಅಂತಂದ್ರೆ ಅಲ್ಲಿ ರೆಕಮೆಂಡ್ ಆಗ್ತೇವೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಇಲ್ಲಿ ಸೆಟ್ಟಿಂಗ್ಗಳು ಅದಾವು. ನಂತರ ಇಲ್ಲಿ ಶಾರ್ಟ್ಸ್ ಎಷ್ಟು ಅದಾವು, ವಿಡಿಯೋಸ್ಗಳು ಎಷ್ಟು ಅದಾವು ನಿಮ್ಗೆ ಇಲ್ಲಿ ಗೊತ್ತಾಗ್ತೈತಿ ಸ್ನೇಹಿತರೆ. ಅದಾದ ಬಳಿಕ ನೆಕ್ಸ್ಟ್ ಇಲ್ಲಿ ಏನು ಮಾಡೋಣ ಅಂತಂದ್ರೆ ಇಲ್ಲಿ ಬ್ರ್ಯಾಂಡಿಂಗ್ ಅನ್ನೋ ಒಂದು ಆಪ್ಷನ್ ಅನ್ನು ಚೂಸ್ ಮಾಡೋಣ. ಇಲ್ಲಿ ನಾವು ಏನು ಮಾಡ್ಬೋದು ಅಂತಂದ್ರೆ ನಮ್ಮ ಚಾನಲ್ ಲೋಗೋವನ್ನು ನಾವು ಇಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಇಲ್ಲಿ ನಾವು ಹಾಕ್ಬೋದು ಸ್ನೇಹಿತರೆ. ನಂತರ ರಿಮೂವ್ ಕೂಡ ನಾವು ಇಲ್ಲಿ ಮಾಡ್ಬೋದು. ಮತ್ತು ನಾವು ಇಲ್ಲಿ ಏನು ಮಾಡ್ಬೋದು ಅಂದ್ರೆ ಚೇಂಜ್ ಕೂಡ ನಾವು ಮಾಡ್ಬೋದು. ನಂತರ ಇಲ್ಲಿ ಏನಪ್ಪಾ ಅಂತಂದ್ರೆ ಬ್ಯಾನರ್ ಇಮೇಜ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ವಿ ಅಂತಂದ್ರೆ ಏನಾಗ್ತೈತಿ ನಮ್ಮ ಚಾನಲ್ ಒಂದು ಬ್ಯಾನರ್ ಬರ್ತೈತಿ. ನಿಮ್ಗೆಲ್ಲ ಗೊತ್ತಾಗ್ತೈತಿ ಸ್ನೇಹಿತರೆ. ನೀವು ಯಾರಾದರೂ ಚಾನಲನ್ನು ವಿಸಿಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆಲ್ಲ ಅದು ಕಾಣ್ತದೆ ಸ್ನೇಹಿತರೆ. ಬ್ಯಾನರ್ ಆಗಿ ಹಿಂದೆ ಒಂದು ಫೋಟೋ ಉದ್ದಾಗ ಬಂದಿರ್ತೈತಿ. ಅವ್ರ ಚಾನಲ್ ಏನು ಎಂತ ಎದ್ರ ಸಂಬಂಧ ವಿಡಿಯೋ ಮಾಡ್ತಾರೆ ಏನೇನು ಅವ್ರು ಏನೇನೋ ಹಾಕಿರ್ತಾರೆ. ನನ್ನ ಚಾನಲ್ದಾಗ ಹಾಕಿರ್ತೀನಿ, ಸ್ಕ್ರೀನ್ಶಾಟ್ ಕೂಡ ನಿಮ್ಗೆ ಹಾಕ್ತೀನಿ ಅಂತ ನೋಡಿರ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಇದು ಬರ್ತದೆ. ನಂತರ ಇಲ್ಲಿ ಏನಪ್ಪಾ ಅಂತಂದ್ರೆ ವಿಡಿಯೋ ವಾಟರ್ ಮಾರ್ಕ್ ಅಂತಂದ್ರೆ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಸ್ಗಳನ್ನು ನೋಡ್ತಿರ್ತಾರಲ್ಲ ಅವಾಗ ಏನಾಗ್ತೈತಪ್ಪ ಅಂತಂದ್ರೆ ಒಂಥರ ವಾಟರ್ ಮಾರ್ಕ್. ಏನಪ್ಪಾ ಅಂತಂದ್ರೆ ನೀವೆಲ್ಲ ನೋಡ್ಬೋದು ಈಗ ಕೈನ್ ಮಾಸ್ಟರನ್ನು ಯೂಸ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ನಾವು ಏನಾದರೂ ಅದನ್ನ ಬೈ ಮಾಡಿಲ್ಲ ಅಂತಂದ್ರೆ ಅದೇನು ಮಾಡ್ತೈತಪ್ಪ ಅಂತಂದ್ರೆ ಕೈನ್ ಮಾಸ್ಟರ್ ಅಂತೇಳಿ ಕೆಳಗಡೆ ಬರ್ತೈತಿ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಇದು ನಮ್ಮ ಚಾನಲ್ದ ಒಂದು ವಾಟರ್ ಮಾರ್ಕ್ ಆಗಿರ್ತೈತಿ. ಏನಪ್ಪಾ ಅಂತಂದ್ರೆ ಅದನ್ನ ಏನಾದರೂ ನಾವು
ವಾಟರ್ ಮಾರ್ಕನ್ನು ನಾವು ಹಾಕಿದ್ವಿ ಅಂತಂದ್ರೆ ಅದ್ರ ಮ್ಯಾಗ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರು ಕೂಡ ಏನು ಮಾಡ್ಬೋದು, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ನಮ್ಮ ಚಾನಲ್ದಾಗ ಸಬ್ಸ್ಕ್ರೈಬ್ಗಳು ಜಾಸ್ತಿ ಆಗಕ್ಕೆ ಸಹಾಯ ಕೂಡ ಆಗ್ತೈತಿ. ಇಲ್ಲಿ ನಾವು ಯಾವ ರೀತಿಯಾಗಿ ವಾಟರ್ ಮಾರ್ಕನ್ನು ಹಾಕ್ಬೋದು ಅನ್ನೋದು ನಿಮಗೆ ಇಲ್ಲಿ ಕಾಣ್ತೈತಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಎಂಡ್ ಆಫ್ ವಿಡಿಯೋ ಅಂತ ಐತಿ. ಏನಪ್ಪ ಅಂತಂದ್ರೆ ನಮ್ಮ ವಿಡಿಯೋ ಮುಗಿಯಾಕ ಬಂದಿತ್ತಪ್ಪ ಅಂತಂದ್ರೆ ಇದು ಅವಾಗ ಬರ್ತೈತಿ. ಎರಡನೇದಾಗಿ ಕಸ್ಟಮ್ ಸ್ಟಾರ್ಟ್ ಟೈಮ್ ಅಂತ ಐತಿ. ಇದೇನಪ್ಪ ಅಂತಂದ್ರೆ ವಿಡಿಯೋ ಸ್ಟಾರ್ಟ್ ಆಗ್ತೈತಿ ನೋಡಿ, ಚಲೋ ಆಗ್ತೈತಲ್ಲ, ಆವಾಗ ಈ ಒಂದು ನಮ್ಮ ವಾಟರ್ ಮಾರ್ಕ್ ಬರ್ತೈತಿ. ನಂತರ ಇದು ಏನಪ್ಪ ಅಂತಂದ್ರೆ ಎಂಟ್ರಿ ವಿಡಿಯೋ ಅಂತಂದ್ರೆ ಇದು ಮೊದಲಿಂದ ಸ್ಟಾರ್ಟ್ ಆಗಿ ಕೊನೆವರೆಗೂ ಕೂಡ ಮುಗಿತನೂ ಏನಾಗ್ತೈತಪ್ಪ ಅಂತಂದ್ರೆ ಈ ಒಂದು ವಾಟರ್ ಮಾರ್ಕ್ ಇರ್ತೈತಿ. ನಾವು ಇಲ್ಲಿ ಚೇಂಜ್ನು ಮಾಡ್ಬೋದು, ರಿಮೂವ್ ಅನ್ನು ಮಾಡ್ಬೋದು, ನಾವು ಹೊಳ್ಳಿ ಹೊಸದಾಗಿ ಆ್ಯಡ್ ಅನ್ನು ಕೂಡ ಮಾಡ್ಬೋದು ಸ್ನೇಹಿತರೆ. ಇದಾದ ಬಳಿಕ ನಾವು ನಂತರ ಇಲ್ಲಿ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಬೇಸಿಕ್ ಇನ್ಫೋ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಅನ್ನ ಮಾಡಿಕೊಡೋಣ ಅಂತ. ಬೇಸಿಕ್ ಇನ್ಫೋದಲ್ಲಿ ನಾವು ಏನು ಮಾಡಬಹುದು, ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಆಟ್ ಮ್ಯಾಟರ್ ಇನ್ ಕನ್ನಡ ಅಂತೇಳಿ ನೇಮ್ ಐತಿ. ಇದು ಏನಪ್ಪಾ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಒಂದು ಹ್ಯಾಂಡಲ್ ಆಗಿರ್ತೈತಿ ಸ್ನೇಹಿತರೆ. ಹ್ಯಾಂಡಲ್ ಅಂತಂದ್ರೆ ಅದರ ನೇಮ್ ಆಗಿರ್ತೈತಿ. ನಾವಿಲ್ಲಿ ಏನು ಮಾಡ್ಬೋದು ಅಂತಂದ್ರೆ ನಮ್ಮ ಚಾನಲ್ಗಿರುವ ಹೆಸರನ್ನು ಕೂಡ ನಾವು ಏನು ಮಾಡ್ಬೋದು ಅಂತಂದ್ರೆ ಚೇಂಜ್ ಅನ್ನ ಮಾಡ್ಬೋದು ಸ್ನೇಹಿತರೆ. ಈಗ ಕೆಲವೊಂದು ಟೈಮ್ ನಾವು ಯಾವುದೋ ಹೆಸರನ್ನ ಇಟ್ಟು ಬಿಟ್ಟಿರ್ತೀವಿ, ಆದ್ರೆ ನಾವು ಮುಂದೆ ನಮಗೆಲ್ಲ ತಿಳಿದ ಬಳಿಕ ನಾವೇನು ಮಾಡ್ತೀವಿ, ಒಂದು ನೇಮನ್ನು ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಂಗ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಅಲ್ಲಿ ನೇಮನ್ನು ಹಾಕ್ತೀವಿ. ಅದೇ ರೀತಿಯಾಗಿ ನಾವು ಇಲ್ಲಿ ಏನಾದರೂ ಚೇಂಜ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ 14 ದಿನಕ್ಕೊಮ್ಮೆ ನಾವು ಏನು ಮಾಡ್ಬೋದು ಅಂತಂದ್ರೆ ಚೇಂಜ್ ಮಾಡಕ್ ಬರ್ತೈತಿ. ಈಗ ಒಮ್ಮೆ ಚೇಂಜ್ ಮಾಡಿದ್ವಿ ಅಂತಂದ್ರೆ 14 ದಿನ ಆದ ಬಳಿಕ ನಾವು ಏನು ಮಾಡ್ಬೋದು ಅಂತಂದ್ರೆ ಚೇಂಜ್ ಮಾಡಕ್ ಬರ್ತೈತಿ. ಅದ್ರೊಳಗೆ ಚೇಂಜ್ ಮಾಡಕ್ ಬರಂಗಿಲ್ಲ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಂತರ ಏನಪ್ಪಾ ಅಂತಂದ್ರೆ ಇದು ಡಿಸ್ಕ್ರಿಪ್ಷನ್. ಇದು ಏನಪ್ಪಾ, ಆಗ ಒಂದು ಡಿಸ್ಕ್ರಿಪ್ಷನ್ ಇತ್ತು, ಈಗೊಂದು ಡಿಸ್ಕ್ರಿಪ್ಷನ್ ಐತಿ. ಏನಪ್ಪಾ ಅಂತಂದ್ರೆ ಇದು ನಮ್ಮ ಚಾನಲ್ ಬಗ್ಗೆ ಒಂದು ನಮ್ಮ ಅಭಿಪ್ರಾಯವನ್ನ ನಾವಿಲ್ಲಿ ವ್ಯಕ್ತಪಡಿಸ್ಬೇಕಾಗ್ತೈತಿ. ಏನಂತಂದ್ರ ನಾನು ಈಗ ಏನ್ ಮಾಡತ್ನಪ್ಪ ಅಂತಂದ್ರೆ ಈಗ ಲಾಗ್ಸ್ಗಳನ್ನ ಮಾಡತ್ತಪ್ಪ ಅಂತಂದ್ರೆ ನಾನು ಏನ್ ಮಾಡ್ತೀನಿ, ಈಗ ನಾನು ಈ ರೀತಿಯಾಗಿ ಲಾಗ್ಸ್ ಮಾಡ್ತಾ ಇದ್ದೀನಿ, ಇವರಿಂದ ನಾನು ಈಗ ಒಟ್ಟು ನಿಮ್ಮಲ್ಲಿರುವಂತ ಭಾವನೆಗಳನ್ನ ನಮ್ಮ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಮುಖಾಂತರ ನಾವೇನ್ ಮಾಡ್ಬೋದು ಅಂತಂದ್ರೆ ಅಲ್ಲಿ ನಾವು ಹೊರ ಹಾಕ್ಬೋದು. ಈಗ ಏನಾದರೂ ಕಂಟ್ಯಾಕ್ಟ್ ಅನ್ನ ಮಾಡ್ಬೇಕಾಗಿತ್ತ ಅಂತಂದ್ರೆ ನಿಮ್ಮ ಫೋನ್ ನಂಬರು ಏನಾದರೂ ಒಂಥರ ನಮ್ಗೆ ಏನಪ್ಪಾ ಅಂತಂದ್ರೆ ಇದು ಐಡೆಂಟಿಟಿ ತರ. ಮೇಲೆ ನಮಗೀಗ ಮದುವೆ ಕಾರ್ಡ್ ನೋಡ್ತೀವಲ್ಲ, ಫಸ್ಟ್ ಏನಿರ್ತೈತಪ್ಪ ಅಂತಂದ್ರೆ ಅದು ಜಾಗ ಎಲ್ಲಿ, ಅವ್ರ ತಂದೆ ತಾಯಿ ಯಾರು, ಏನೇನೋ ಹೆಂಗಿರ್ತೈತಿ ನೋಡಿ. ಅದೇ ರೀತಿಯಾಗಿ ಇದೊಂದು ನಮ್ಮ ಚಾನಲ್ನ ಒಂದು ಡಿಸ್ಕ್ರಿಪ್ಷನ್ ಆಗಿರ್ತೈತಿ ಸ್ನೇಹಿತರೆ. ಇಲ್ಲಿ ಕೆಳಗಡೆ ನೋಡ್ಬೋದು ಟ್ರಾನ್ಸ್ಲೇಷನ್ ಫಾರ್ ಚಾನಲ್ ನೇಮ್ ಅಂಡ್ ಡಿಸ್ಕ್ರಿಪ್ಷನ್. ಅದನ್ನ ಯಾರಾದ್ರೂ ನೋಡ್ಬೇಕಾದಾಗ ಯಾವ ರೀತಿಯಾಗಿ ಟ್ರಾನ್ಸ್ಲೇಷನ್ ಆಗ್ಬೇಕು ಅನ್ನೋದನ್ನ ನಾವು ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಆಯ್ಕೆ ಮಾಡ್ಬೋದು. ಇಂಗ್ಲಿಷ್ನಾಗ ಆಗ್ಬೇಕಾಯ್ತಾ ಇಂಗ್ಲಿಷ್ದು, ಹಿಂದಿಯಾಗ ಆಗ್ಬೇಕಾಯ್ತಾ ಹಿಂದಿಯಾಗ, ಲ್ಯಾಂಗ್ವೇಜ್ಗಳನ್ನ ಬೇರೆ ಬೇರೆ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಕೆಳಗಡೆ ನೋಡ್ಬೋದು ಚಾನಲ್ URL ಅಂತ, ಇದು ನೀವು ನೋಡ್ಬೋದು. ಇದು ಮೊದಲಿಗೆ ಇತ್ತು, ನಾನು ಚಾನಲ್ ಸ್ಟಾರ್ಟ್ ಮಾಡುವಾಗ ಇದನ್ನ ನಾವು ಇಲ್ಲಿ ಚಾನಲ್ ಹ್ಯಾಂಡಲ್ ಅನ್ನ ನಾವೇ ಚೇಂಜ್ ಮಾಡ್ಕೋಬೇಕಾಗಿತ್ತು. ನಮ್ಮ ಚಾನಲ್ಗೆ ಏನಾದ್ರೂ ಇಟ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಚೇಂಜ್ ಮಾಡ್ಬೇಕಾಗಿತ್ತಂದ್ರೆ ಇಲ್ಲೇ ಬರ್ತಿತ್ತು. ಆದ್ರೆ ಈಗ ಆಟೋಮೆಟಿಕ್ ಆಗಿ ನಮ್ಮ ಹ್ಯಾಂಡಲ್ ಅನ್ನ ನಮ್ಗೆ ಈಗ ಯೂಟ್ಯೂಬ್ದವ್ರು ತಾವೇ ಕೊಡ್ತಾರೆ, ನಿಮ್ಗೆಲ್ಲ ಗೊತ್ತಾಗಿರ್ಬೋದು ಅನ್ಸುತ್ತೆ. ನಂತರ ಇಲ್ಲಿ ಏನಪ್ಪಾ ಅಂತಂದ್ರೆ ಲಿಂಕ್ಸ್ ಅನ್ನೋ ಒಂದು ಆಪ್ಷನ್ ಐತಿ. ಇಲ್ಲಿ ಲಿಂಕ್ಸ್ ಗಳನ್ನ ಏನ್ ಹಾಕೋಬಹುದು ಅಂತಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತ ಲಿಂಕ್ಸ್ ಗಳನ್ನ ನಾವು ಹಾಕ್ಬೋದು. ಯಾವ್ಯಾವು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಏನೇ ಆಗಿಲಿ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲಿಗೆ ಲಿಂಕ್ ಟೈಟಲ್ ಅಂತ ಐತಿ. ಇಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಾವು ಯಾವುದ್ರ ಬಗ್ಗೆ ಲಿಂಕ್ ಅನ್ನ ಹಾಕ್ತೀವಲ್ಲ ಅದ್ರ ಹೆಸರನ್ನ ನಾವು ಇಲ್ಲಿ ಬರಿಬೇಕಾಗ್ತೈತಿ. ಏನಪ್ಪಾ ಅಂತಂದ್ರೆ ನಾನು ಇನ್ಸ್ಟಾಗ್ರಾಮ್ದ ಒಂದು ಲಿಂಕ್ ಅನ್ನ ಹಾಕಕತ್ತೀನಪ್ಪ ಅಂತಂದ್ರೆ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡಿ ನಂತರ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಲಿಂಕ್ ಅನ್ನ ಹಾಕ್ಬೇಕಾಗ್ತೈತಿ. ಕೆಳಗೆ ನೋಡಿ ಫೇಸ್ಬುಕ್ ಅಂತ ಬರ್ತೀನಿ, ಅಲ್ಲಿ ಫೇಸ್ಬುಕ್ ನ ಒಂದು ಲಿಂಕ್ ಅನ್ನ ಹಾಕಿದ್ದೀನಿ. ಮತ್ತಿಲ್ಲಿ ಏನಪ್ಪಾ ಅಂತಂದ್ರೆ
ಕಾಂಟ್ಯಾಕ್ಟ್ ಇನ್ಫೋ ಅಂತ ಐತಿ. ಇಲ್ಲಿ ನಾವು ಏನು ಮಾಡ್ಬೋದು ಅಂತಂದ್ರೆ ಕೆಳಗಡೆ ಇಮೇಲನ್ನು ಹಾಕ್ಬೋದು ಸ್ನೇಹಿತರೆ. ಇಲ್ಲಿ ಇಮೇಲನ್ನು ನಾವು ಏನು ಹಾಕಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಇನ್ಫೋ ಅಂತ ಐತಲ್ಲ, ಇಲ್ಲಿ ನಾವು ಏನು ಮಾಡ್ಬೋದು ಅಂತಂದ್ರೆ ಜಿಮೇಲನ್ನು ಹಾಕಬೇಕು. ಯಾಕೆ ಹಾಕಬೇಕು ಅಂತಂದ್ರೆ ಈಗ ಯಾರಾದರೂ ನಮಗೆ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಅಥವಾ ಏನು ಎದ್ರ ಬಗ್ಗೆ ಮಾಡ್ಲಿಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಈಗೇನಂತಂದ್ರೆ ಒಂದು ಎಕ್ಸಾಂಪಲ್ ಆಗಿ ನಾವು ಈಗ ಒಂದು ಹೋಟೆಲನ್ನು ಓಪನ್ ಮಾಡಿದ್ದೀವಿ, ಅದ್ರ ಬಗ್ಗೆ ನೀವು ವಿಡಿಯೋ ಮಾಡಿಕೊಡಿ ಹಂಗೆ ಹಿಂಗೆ ಅಂತೇಳಿ ಅವ್ರ ಕಾಂಟ್ಯಾಕ್ಟ್ ನಮಗೆ ಆಗಬೇಕಾಗಿತ್ತು ಅಂತಂದ್ರೆ ನಾವು ಏನು ಮಾಡ್ಬೋದು ಅಂತಂದ್ರೆ ಅಲ್ಲಿ ನಮ್ಮ ಜಿಮೇಲ್ ಮುಖಾಂತರ ಅವ್ರ ಕಾಂಟ್ಯಾಕ್ಟ್ ಆಗಬೇಕಾಗಿತ್ತು ಅಂದ್ರೆ ನೀವು ಇಲ್ಲಿ ಏನು ಮಾಡಬೇಕು, ಜಿಮೇಲನ್ನು ಹಾಕಿರ್ಬೇಕು. ನಿಮ್ಮ ಯೂಟ್ಯೂಬ್ ಚಾನಲ್ದ ಒಂದು ಜಿಮೇಲ್ ಬೇರೆ ಆಗಿರ್ಬೇಕು, ಇಲ್ಲಿ ಹಾಕುವಂಥ ಜಿಮೇಲ್ ಕೂಡ ನಿಮ್ಮದು ಬೇರೆ ಆಗಿರ್ಬೇಕು. ಯಾಕಂತಂದ್ರೆ ಕೆಲವೊಂದು ಟೈಮ್ ಹ್ಯಾಕ್ ಆಗುವಂಥ ಸಿಚುವೇಶನ್ಗಳು ಕೂಡ ಇರ್ತವೆ. ಅವಾಗ ನೀವು ಏನು ಮಾಡಬೇಕು ಅಂತಂದ್ರೆ ಅವಾಗ ನಾವು ತುಂಬ ಒದ್ದಾಡಬೇಕಾಗ್ತೈತಿ. ಅದ್ರ ಸಂಬಂಧ ನಾವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಬೇರೆದ ಒಂದು ನಾವು ಜಿಮೇಲನ್ನು ಹಾಕಬೇಕಾಗ್ತೈತಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಬಿಡದೆ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ನಾವು ಏನು ಆನ್ ಮಾಡಬೇಕು, ಯಾವುದನ್ನ ಎನೇಬಲ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟೆ ಅನ್ಕೋತೀನಿ. ನೀವು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಇವೆಲ್ಲ ನೀವು ಕಡ್ಡಾಯವಾಗಿ ಮಾಡಲೇಬೇಕು. ಯಾಕಂತಂದ್ರೆ ನಮ್ದೊಂದು ಪ್ರೊಫೆಷ್ನಲ್ ಆಗಿ ನಮ್ದು ಯೂಟ್ಯೂಬ್ ಚಾನಲ್ ಆಗ್ತೈತಿ. ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಇವೆಲ್ಲ ಸೆಟ್ಟಿಂಗ್ಗಳನ್ನು ನೀವೇನು ಮಾಡಬೇಕು, ಎನೇಬಲನ್ನು ಮಾಡ್ಕೊಲೇಬೇಕಾಗ್ತೈತಿ. ನಿಮಗೇನಾದರೂ ಸಮಸ್ಯೆ ಅನಿಸ್ತಪ್ಪ ಅಂತಂದ್ರೆ ನೀವೇನು ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಗೆ ಏನು ಮಾಡ್ತೀನಪ್ಪ ಅಂತಂದ್ರೆ ನಿಮ್ಗೆ ಏನಾದರೂ ತೊಂದರೆ ಆದ ಮಾಹಿತಿಯನ್ನು ನೀವೇನಾದ್ರೂ ಕಾಮೆಂಟ್ ಮಾಡಿದ್ರಪ್ಪ ಅಂತ ತಿಳಿಸ್ಕೊಳ್ಳಿಕ್ಕೆ ನನಗೇನಾಗ್ತೈತಪ್ಪ ಅಂತಂದ್ರೆ ಒಂದು ಅನುಕೂಲ ಆಗ್ತೈತಿ. ಅದ್ರ ಸಂಬಂಧ ನೀವೇನು ಮಾಡ್ಬೇಕಾಗ್ತೈತಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಅನಿಸಿಕೆ ಹೇಗೆ ಅನಿಸೈತಿ ನೀವೇನು ಮಾಡಿ ಕಾಮೆಂಟ್ ಮೂಲಕ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂದ್ರೆ ನಾನು ಮುಂದಿನ ವಿಡಿಯೋಸ್ಗಳಿಗೆ ಇನ್ನ ಹೆಚ್ಚಿನ ಮಾಹಿತಿಗಳನ್ನು ನಾನು ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅವಾಗ ಲಾಗ್ಸು ಕೂಡ ಬರ್ತಿರ್ತಾವೆ. ಯಾರು ಕೂಡ ಈ ಥರ ಮಾಡಂಗಿಲ್ಲ, ಟೆಕ್ನಿಕಲ್ ಮತ್ತು ಲಾಗ್ಸ್ಗಳನ್ನು ಯಾರು ಮಾಡಂಗಿಲ್ಲ. ಬಟ್ ನಾನು ಮಾಡ್ಲಿಕ್ಕತ್ತೀನಿ. ಯಾಕೆ ಮಾಡಕತ್ತೀನಿ ಅನ್ನೋದನ್ನ ಮುಂದೊಂದು ಟೈಮ್ ಬರ್ತೈತಿ, ಆ ಟೈಮ್ದಾಗ ನಾನು ನಿಮ್ಗೆ ಹೇಳ್ತೀನಂತ ಯಾಕೆ ಆ ರೀತಿಯಾಗಿ ನಾನು ಮಾಡಾಕತ್ತೀನಿ ಏನು ಎಂಬುದು ನಾನು ನಿಮಗೆಲ್ಲ ತಿಳಿಸ್ತೀನಂತ. ಈಗ ವಿಡಿಯೋನ ಮುಗಿಸೋಣಂತ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುನಂತ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸ್ಟಾಪ್. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿವರೆಗೂ ಕೂಡ ನೀವು ವಿಡಿಯೋ ನೋಡಿದ್ರಪ್ಪ ಅಂತಂದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ತೈತಿ. ನೀವೇನು ಮಾಡಬೇಕು, ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಆಲ್ ಅನ್ನೋದನ್ನು ಆಪ್ಷನ್ ಬರ್ತೈತಿ ನೋಡಿ, ಅದನ್ನಂತೂ ಮಿಸ್ ಮಾಡಲೇಬೇಡಿ. ಯಾಕಂತಂದ್ರೆ ಡೈಲಿ ವಿಡಿಯೋ ಮಾಡ್ತಿರ್ತೀನಿ ನೋಡ್ರಿ, ಅವೆಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ತಪ್ಪದೆ ಬಂದ್ಬಿಡ್ತಾವೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದ್ರೆ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.